ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ವಾಟ್ ಆರ್ ದೀಸ್ ಸ್ಟ್ರಕ್ಚರ್ಸ್, ಹೂ ಡಿಸ್ಕವರ್ಡ್ ದ ಸೆಲ್ ಇಷ್ಟ ಆಗಿತ್ತು. ಅದರಲ್ಲಿ ಯೂನಿಸೆಲ್ಯುಲರ್ ಮತ್ತು ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಇದ್ರ ಬಗ್ಗೆ. ನೆಕ್ಸ್ಟ್ ಪೇಜ್ ನಂಬರ್ 58 ನೋಡಿ. ಆಕ್ಟಿವಿಟಿ 5.2. We can try preparing temporary mounts of leaf peels, tip of roots of onion, or even peels of onions of different sizes. ಏನು ನಾವು ಲಾಸ್ಟ್ ಕ್ಲಾಸಲ್ಲಿ ಆನಿಯನ್, ಈರುಳ್ಳಿ ಸಿಪ್ಪೆ ಅಥವಾ ಈರುಳ್ಳಿಯ ತೆಳುವಾದ ಒಂದು ಪದರವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಸ್ಲೈಡ್ ಪ್ರಿಪರೇಷನ್ನ ಮಾಡಿದ್ವಿ. ಅದರಲ್ಲಿ ಯಾವ ರೀತಿ ಜೇನುಗೂಡಿನಂಥ ರಚನೆ ಕಾಣುತ್ತೆ, ಜೀವಕೋಶಗಳು ಒಂದೇ ತೆರನಾಗಿರುತ್ತೋ, ಅವುಗಳ ರಚನೆ ಹೇಗಿರುತ್ತೆ ಅಂತೇಳಿ. ಅದೇ ರೀತಿ ನಾವು ಈ ಒಂದು ಬರೀ ಆನಿಯನ್ ಪೀಲ್ ಅಲ್ಲಿ ಮಾತ್ರ ಅಲ್ಲ, ಈರುಳ್ಳಿ ಗಿಡದಲ್ಲಿರ್ತಕ್ಕಂತಹ ಈರುಳ್ಳಿ ಸಿಪ್ಪೆಯನ್ನು ತೊಗೊಂಡಿದ್ವಿ, ಈರುಳ್ಳಿ ಗಡ್ಡೆದು. ಆದರೆ ಅದರ ಲೀಫ್, ಈರುಳ್ಳಿ ಎಲೆಯ ಪೀಲ್, ಅದರ ಸಿಪ್ಪೆ ತೆಳುವಾದ ಪದರ, ಮತ್ತು ಟಿಪ್ ಆಫ್ ರೂಟ್ಸ್ ಆಫ್ ಆನಿಯನ್, ಈರುಳ್ಳಿ ಗಿಡದ ಬೇರಿನ ತುದಿ ಒಂದು ತೆಳುವಾದ ಪದರ, ಈವನ್ ಎ ಪೀಲ್ಸ್ ಆಫ್ ಆನಿಯನ್ ಆಫ್ ಡಿಫ್ರೆಂಟ್ ಸೈಜಸ್. ಅದನ್ನು ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅವುಗಳ ಜೀವಕೋಶಗಳು ಒಂದೇ ತೆರನಾಗಿರುತ್ತೋ ಅಥವಾ ಬೇರೆ ಬೇರೆ ಇರುತ್ತೋ. ಅಂದರೆ ಒಂದು ಜೀವಿ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ ಅಂದರೆ ಅವುಗಳ ಬೇರೆ ಬೇರೆ ಪಾರ್ಟ್ಸಲ್ಲಿ, ಅವುಗಳ ಲೀಫಲ್ಲಿ, ಎಲೆಯಲ್ಲಿ ಇರ್ತಕ್ಕಂಥ ಜೀವಕೋಶಗಳು, ಮತ್ತು ಹಣ್ಣಿನಲ್ಲಿ ಇರ್ತಕ್ಕಂಥ ಜೀವಕೋಶಗಳು, ಅಥವಾ ಅದರ ಬೇರಿನಲ್ಲಿ ಇರ್ತಕ್ಕಂಥ ಜೀವಕೋಶಗಳು, ಅವೆಲ್ಲವೂ ಒಂದೇ ರೀತಿ ಇರುತ್ತೋ ಇಲ್ವೋ ಅನ್ನೋದನ್ನು ನಾವು ಒಂದು ರೀತಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ. ಅದನ್ನು ಟ್ರೈ ಮಾಡಿ ನೋಡಿ ಅಂತೇಳಿ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಸಾಧ್ಯವಾದರೆ ಬರೀ ಈರುಳ್ಳಿ ಗಡ್ಡೆದು ಮಾತ್ರ ಸಿಪ್ಪೆ ಎಲ್ಲ ತೆಳುವಾದ ಪದರ, ಅದರ ಬೇರಿನದು ಮತ್ತು ಅದರ ಎಲೆಯ ಭಾಗವನ್ನು ನೋಡಿ, ಅದರ ಜೀವಕೋಶಗಳು ಹೇಗಿರುತ್ತೆ ಅಂತ. ಆಫ್ಟರ್ ಪರ್ಫಾರ್ಮಿಂಗ್ ದ ಅಬವ್ ಆಕ್ಟಿವಿಟಿ, ಲೆಟ್ ಅಸ್ ಸಿ ವಾಟ್ ದ ಆನ್ಸರ್ಸ್ ಟು ದ ಫಾಲೋಯಿಂಗ್ ಕ್ವಶನ್ಸ್ ವುಡ್ ಬಿ. ಹಾಗಾದರೆ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದು ಆಕ್ಟಿವಿಟಿಯನ್ನು ಮಾಡೋದ್ರ ಮೂಲಕ ಅವುಗಳಿಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಡು ಆಲ್ ಸೆಲ್ಸ್ ಲುಕ್ ಅಲೈಕ್ ಇನ್ ಟರ್ಮ್ಸ್ ಆಫ್ ಶೇಪ್ ಆ್ಯಂಡ್ ಸೈಜ್? ಅಂದರೆ ಎಲ್ಲ ಜೀವಕೋಶಗಳ ಆಕಾರ ಮತ್ತು ಅದರ ಗಾತ್ರ, ಸೈಜ್ ಒಂದೇ ತೆರನಾಗಿರುತ್ತಾ ಅಂತೇಳಿ ಕ್ವಶನ್ ಕೇಳ್ತಿದ್ದಾರೆ. ಎಲ್ಲ ಜೀವಕೋಶಗಳು ಒಂದೇ ತೆರನಾಗಿರುತ್ತೆ ಅಂತ ಹೇಳ್ತಾ ಇದ್ದೀವಿ, ಒಂದು ಜೀವಿಯಲ್ಲಿರ್ತಕ್ಕಂಥದ್ದು. ಹಾಗಾದರೆ ಈ ಭೂಮಿ ಮೇಲೆ ಇರ್ತಕ್ಕಂತಹ ಸೆಲ್ಸ್, ಜೀವಕೋಶಗಳಲ್ಲೇ, ಈಗ ನಮ್ಮ ದೇಹದಲ್ಲಿ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ, ಅದರಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳ ಗಾತ್ರ ಒಂದೇ ಇರುತ್ತಾ, ಅವುಗಳ ಆಕಾರ ಒಂದೇ ಇರುತ್ತಾ ಅಂಥೇಳಿ. ಡು ಆಲ್ ಸೆಲ್ಸ್ ಲುಕ್ ಅಲೈಕ್ ಇನ್ ಸ್ಟ್ರಕ್ಚರ್? ಅವುಗಳ ಜೀವಕೋಶಗಳ ರಚನೆ ಒಂದೇ ತೆರನಾಗಿರುತ್ತದೆ ಅಂತ. ಕುಡ್ ವಿ ಫೈಂಡ್ ಡಿಫ್ರೆನ್ಸಸ್ ಅಮಾಂಗ್ ಸೆಲ್ಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎ ಪ್ಲಾಂಟ್ ಬಾಡಿ? ಅಂದರೆ ಸಸ್ಯಗಳಲ್ಲಿ ಬೇರೆ ಬೇರೆ ವಿಧವಾದಂತಹ ಜೀವಕೋಶಗಳನ್ನು ಇರುತ್ತವೆ, ಅವುಗಳ ಆಕಾರವನ್ನು ನೋಡ್ಬೋದು. ಅವುಗಳ ಜೀವಕೋಶಗಳು ಅಂದರೆ ಸಸ್ಯ ಜೀವಕೋಶದಲ್ಲಿ ನೀರನ್ನು ಸಾಗಿಸೋಕೆ ಒಂದು ಅಂಗಾಂಶ ಇರುತ್ತೆ, ಒಂದು ಆರ್ಗನ್ ಥರ. ಆಹಾರವನ್ನು ಸಾಗಿಸೋದೇ ಒಂದು ಫುಡ್ ಪ್ರಿಪೇರ್ ಆಗೋದು ಲೀವ್ಸಲ್ಲಿ. ಫ್ಲವರ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಎಷ್ಟೊಂದು ಅಲ್ವಾ ಸಸ್ಯದಲ್ಲಿ ಎಷ್ಟೊಂದು ಭಾಗಗಳಿದೆ. ಅವುಗಳೆಲ್ಲ ಜೀವಕೋಶಗಳು ಒಂದೇ ತೆರನಾಗಿರುತ್ತವಾ ಅಥವಾ ಬೇರೆ ಬೇರೆ ವಿಧವಾಗಿ ಡಿಫ್ರೆಂಟ್ ಆಗಿರುತ್ತಾ ಅಂತೇಳಿ. ವಾಟ್ ಸಿಮಿಲಾರಿಟೀಸ್ ಕುಡ್ ಬಿ ಫೈಂಡ್? ಹಾಗಾದರೆ ಜೀವಕೋಶಗಳ ಮಧ್ಯೆ ಯಾವ ರೀತಿಯಾದ ಹೋಲಿಕೆ ಇದೆ? ಅವುಗಳ ಒಂದು ಜೀವಕೋಶಕ್ಕೂ ಮತ್ತು ಇನ್ನೊಂದು ಜೀವಕೋಶಕ್ಕೂ ಯಾವ ರೀತಿಯಾದ ಸಿಮಿಲಾರಿಟೀಸ್, ಅಂದರೆ ಅವುಗಳಿಗೆ ಮ್ಯಾಚ್ ಆಗುವಂತಹ, ಹೋಲಿಕೆ ಆಗುವಂತಹ ಯಾವ ಲಕ್ಷಣಗಳನ್ನ ನಾವು ನೋಡ್ಬೋದು ಅಂತೇಳಿ. ಸಮ್ ಆರ್ಗಾನಿಸಮ್ಸ್ ಕ್ಯಾನ್ ಆಲ್ಸೋ ಹ್ಯಾವ್ ಸೆಲ್ಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್. ಕೆಲವೊಂದು ಜೀವಿಗಳ ಜೀವಕೋಶಗಳು ಬೇರೆ ಬೇರೆ ತೆರನಾಗಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಲುಕ್ ಅಟ್ ದ ಫಾಲೋಯಿಂಗ್ ಪಿಕ್ಚರ್. ಇಲ್ಲಿ ಕೆಳಗೆ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ, ಆ ಪಿಕ್ಚರ್ನ ನೋಡಿ. ಇಟ್ ಡಿಪಿಕ್ಟ್ಸ್ ಸಮ್ ಸೆಲ್ಸ್ ಫ್ರಮ್ ದ ಹ್ಯೂಮನ್ ಬಾಡಿ. ಮನುಷ್ಯನ ಮಾನವನ ದೇಹದಲ್ಲಿ ಇರ್ತಕ್ಕಂತಹ ಕೆಲವೊಂದು ಜೀವಕೋಶಗಳ ಒಂದು ಚಿತ್ರವನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಮ್ಮ ದೇಹದಲ್ಲಿ ಯಾವ್ಯಾವ ತರನಾದ ಯಾವ್ಯಾವ ಬೇರೆ ಬೇರೆ ಆಕಾರ, ಬೇರೆ ಬೇರೆ ಸ್ಟ್ರಕ್ಚರ್ ಇರ್ತಕ್ಕಂತಹ ಜೀವಕೋಶಗಳಿದೆ ಅಂತ ನೋಡ್ತಾ ಬರೋಣ. ಸ್ಮೂತ್ ಮಸಲ್ ಸೆಲ್ಸ್, ಸ್ನಾಯುಕೋಶಗಳು. ಮೃದುವಾದ ಸ್ನಾಯುಕೋಶ ಯಾವ ತರ ಇರುತ್ತೆ? ಈ ತರ ನೀಡಲ್ ತರ ಇರುತ್ತೆ. ಅದೇ ತರ ಬ್ಲಡ್ ಸೆಲ್ಸ್, ರಕ್ತ ಕೋಶಗಳು ನೋಡಿ, ರೌಂಡ್ ಗುಂಡಗೆ ಇರುತ್ತೆ. ನರಕೋಶ ಇಲ್ಲಿ ಯಾಕೋ ನಿಮ್ದು ಪಿಕ್ಚರ್ ಅಲ್ಲಿ ಡ್ರಾ ಆಗಿಲ್ಲ, ಬಟ್ ಈ ತರ ಇರುತ್ತೆ, ಅದು ಟ್ರೀ ತರ ನರಕೋಶ. ಇಲ್ಲಿ ಮಧ್ಯ ನ್ಯೂಕ್ಲಿಯಸ್ ಇರುತ್ತೆ.
ಅದಾಯ್ತಾ. ಇದೇ ತರ ಇಲ್ಲಿ ಟ್ರೀಸ್ ತರನೇ ಇಲ್ಲಿ ಹೇಗಿದೆ ಅದೇ ತರ ಇರುತ್ತೆ. ಹಾಗೆ ಇದು ಇದು ಜಾಯಿನ್ ಆಗಿರುತ್ತೆ. ಸೊ ನರಕೋಶ ಟ್ರೀ ತರನೇ ಇರುತ್ತೆ, ಅದು ಅರ್ಥ ಆಗ್ತಿದ್ಯಾ? ಒಂದು ಸೆಕೆಂಡ್ ಇರಿ. ಇಲ್ಲಿ ಇದೇ ತರ ಕಂಟಿನ್ಯೂಟಿ ಆಗಿರುತ್ತೆ. ನರ್ವ್ ಸೆಲ್ಸ್ ನರಕೋಶ, ಫ್ಯಾಟ್ ಸೆಲ್ಸ್ ಇದು ಕೊಬ್ಬಿನ ಜೀವಕೋಶ, ಬೋನ್ ಸೆಲ್ಸ್ ಮೂಳೆ ಜೀವಕೋಶ ಇದು, ಮತ್ತೆ ಸ್ಪರ್ಮ್ ವೀರ್ಯಾಣು, ಈ ತರ ಓವಮ್ ಅಂಡಾಣು, ಈ ತರ ಇದಿಷ್ಟು ಮನುಷ್ಯನ ದೇಹದಲ್ಲಿರ್ತಕ್ಕಂತಹ ಬೇರೆ ಬೇರೆ ಜೀವಕೋಶಗಳ ಚಿತ್ರಗಳು. ಅರ್ಥ ಆಗ್ತಿದ್ಯಾ? ಸಿ ನೆಕ್ಸ್ಟ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಒಂದು ಜೀವಕೋಶಕ್ಕೂ ಇನ್ನೊಂದು ಜೀವಕೋಶಕ್ಕೂ. ಸ್ಮೂತ್ ಮಸಲ್ ಸೆಲ್ಸ್ ಸ್ನಾಯುಕೋಶನೇ ಒಂಥರ, ಬ್ಲಡ್ ಸೆಲ್ಸೇ ಒಂಥರ, ನರಕೋಶನೇ ಒಂಥರ, ಬೋನ್ ಸೆಲ್ಸೇ ಒಂಥರ, ಈ ತರ. ಅದೇ ತರ ಇಲ್ಲಿ ನೋಡಿ ನೆಕ್ಸ್ಟ್, ದ ಶೇಪ್ ಅಂಡ್ ಸೈಜ್ ಆಫ್ ಸೆಲ್ಸ್ ಆರ್ ರಿಲೇಟೆಡ್ ಟು ದ ಸ್ಪೆಸಿಫಿಕ್ ಫಂಕ್ಷನ್ಸ್ ದೇ ಪರ್ಫಾರ್ಮ್. ಏನು ನಮ್ಮ ಈ ಒಂದು ಜೀವಕೋಶಗಳ ಆಕಾರ ಮತ್ತೆ ಗಾತ್ರ ಅವುಗಳು ನಿರ್ವಹಿಸುವಂತಹ ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಿಸಿರುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ದ ಶೇಪ್ ಅಂಡ್ ಸೈಜ್ ಆಫ್ ಸೆಲ್ಸ್ ಆರ್ ರಿಲೇಟೆಡ್. ಆ ಒಂದು ಜೀವಕೋಶ ಇದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಬ್ಲಡ್ ಸೆಲ್ಸ್ ತಗೊಳ್ಳೋಣ. ಇದು ಈ ರೀತಿ ರೌಂಡ್ ಇರುತ್ತೆ. ಅವುಗಳು ಏನು ಕೆಲಸ ನಿರ್ವಹಿಸುತ್ತೆ? ಬ್ಲಡ್ದೇನೋ ಎಲ್ಲ ಕಡೆ ಫ್ಲೋ ಆಗೋದು, ನೀರು ಥರ ಎಲ್ಲ ಕಡೆ ಹರ್ಕೊಂಡು ಹೋಗೋದು, ರಕ್ತವನ್ನು ಉತ್ಪತ್ತಿ ಮಾಡುವಂಥದ್ದು, ಆಕ್ಸಿಜನನ್ನು ಹೀರ್ಕೊಳ್ಳೋ ಅಂಥದ್ದು, ಪೋಷಕಾಂಶಗಳನ್ನ ಹೀರ್ಕೊಳ್ಳೋದು, ದೇಹದ ಎಲ್ಲ ಭಾಗಗಳಿಗೂ ಸಪ್ಲೈ ಮಾಡೋದೇ ರಕ್ತ ಕಣಗಳ ಕೆಲಸ. ಅವುಗಳೇನು ಗುಂಡಾಗಿರುತ್ತೆ. ಅವುಗಳು ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ, ಅವುಗಳ ಕಾರ್ಯದ ಮೇಲೆ ಅವುಗಳ ಆಕಾರ, ಶೇಪ್ ಮತ್ತು ಗಾತ್ರ, ಸೈಜ್ ದೊಡ್ಡದು ಅಥವಾ ಚಿಕ್ಕದು ಈ ರೀತಿ ಇರುತ್ತಂತೆ. ಈಗ ಫಾರ್ ಎಕ್ಸಾಂಪಲ್ ನರ್ವ್ಸ್ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ನರಗಳಿದೆ ಅಲ್ವಾ? ಅದು ನೋಡಿ, ನರಗಳು ಈ ಥರ ಇರುತ್ತೆ, ಈ ಥರ. ಅರ್ಥ ಆಯ್ತಾ? ಉದ್ದವಾಗಿರುತ್ತೆ. ಇದನ್ನ ನಿರ್ವಹಿಸುವಂಥ ಕೆಲಸನೇ ಆ ಥರ. ದೇಹದ ಎಲ್ಲ ಭಾಗಗಳಿಗೂ ನರಕೋಶದ ಮೂಲಕ ಮೆಸೇಜನ್ನು ಕಳಿಸ್ಬೇಕು, ರಕ್ತವನ್ನು ಕೊಂಡೊಯ್ಬೇಕು, ಪೋಷಕಾಂಶಗಳನ್ನ ದೇಹದ ಎಲ್ಲ ಭಾಗಗಳು ಸಾಗಿಸ್ಬೇಕು. ಅದು ಉದ್ದವಾಗಿರಬೇಕು. ಅದರ ಕೆಲಸದ ಮೇಲೆ ಅದರದ ಆಕಾರ ಏನಾಗಿದೆ, ಈ ಥರ ರಚನೆ ಆಗಿದೆ ನರಕೋಶದ. ಅರ್ಥ ಆಯ್ತಾ? ಅಂದರೆ ಪ್ರತಿಯೊಂದು ಜೀವಕೋಶಗಳದ್ದು ಏನು, ದ ಶೇಪ್ ಆ್ಯಂಡ್ ಸೈಜ್ ಆಫ್ ಸೆಲ್ಸ್ ಆರ್ ರಿಲೇಟೆಡ್ ಟು ದ ಸ್ಪೆಸಿಫಿಕ್ ಫಂಕ್ಷನ್ ದೇ ಪರ್ಫಾರ್ಮ್. ಅವುಗಳು ನಿರ್ವಹಿಸುವಂತಹ ನಿರ್ದಿಷ್ಟ ಕಾರ್ಯಗಳ ಮೇಲೆ ಆ ಜೀವಕೋಶಗಳ ಆಕಾರ ಮತ್ತು ಗಾತ್ರ ಹೊಂದಿರುತ್ತವೆ, ಮಾಡಲ್ಪಟ್ಟಿರುತ್ತೆ ಅಂತೇಳಿ. ಅದೇ ಥರ ಸಮ್ ಸೆಲ್ಸ್ ಲೈಕ್ ಅಮೀಬಾ ಹ್ಯಾವ್ ಚೇಂಜಿಂಗ್ ಶೇಪ್ಸ್. ಅದೇ ರೀತಿ ಅಮೀಬಾ ಏನು ತನ್ನ ಆಕಾರದಲ್ಲಿ ಬದಲಾವಣೆಯನ್ನು ಹೊಂದಿದೆ. ಅದಕ್ಕೆ ನೋ ಶೇಪ್, ಸಿಂಗಲ್ ಸೆಲ್ ಅಲ್ವಾ? ದೇ ಡು ನಾಟ್ ಹ್ಯಾವ್ ಎ ಡೆಫಿನೆಟ್ ಶೇಪ್ ಅಮೀಬಾ. In some cases, the cell shape could be more or less fixed and peculiar for a particular type of cell. ಅದೇ ರೀತಿ ಕೆಲವೊಂದು ಜೀವಕೋಶಗಳು ಏನು ಹೆಚ್ಚು ಕಡಿಮೆ, ಮೋರ್ ಆರ್ ಲೆಸ್, ಹೆಚ್ಚು ಕಡಿಮೆ ನಿರ್ದಿಷ್ಟವಾದ ಆಕಾರ ಮತ್ತು ರಚನೆಯನ್ನು ಹೊಂದಿರ್ತವಂತೆ. ಅದಕ್ಕೆ ಎಕ್ಸಾಂಪಲ್ ಯಾವುದು? ನರ್ವ್ ಸೆಲ್ಸ್ ಹ್ಯಾವ್ ಎ ಟಿಪಿಕಲ್ ಶೇಪ್. ಅದಕ್ಕೆ ಉದಾಹರಣೆ ಏನು ಅಂದರೆ, ಕೆಲವೊಂದು ಆಕಾರದಲ್ಲಿ ಬೇರೆ ಇರುತ್ತೆ, ಆದರೆ ಕೆಲವೊಂದು ಅವುಗಳು ನಿರ್ವಹಿಸುವಂತಹ ಕಾರ್ಯಗಳ ಮೇಲೆ, ನಿರ್ದಿಷ್ಟ ಕಾರ್ಯದ ಮೇಲೆ ಹೇಗೆ ಅವುಗಳ ರಚನೆ ಆಗಿರುತ್ತೋ ಅದೇ ರೀತಿ ಕೆಲವೊಂದಕ್ಕೆ ಪರ್ಟಿಕ್ಯುಲರ್ ಶೇಪ್, ಪೆಕ್ಯುಲಿಯರ್ ಆಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡೋದಕ್ಕೆ ಅವುಗಳ ಸ್ಟ್ರಕ್ಚರ್ ಬೇರೆ ಥರ ಇರುತ್ತೆ, ಮತ್ತು ನಿರ್ದಿಷ್ಟವಾದ ರಚನೆಯನ್ನು ಹೊಂದಿರುತ್ತೆ ಕೆಲವೊಂದು ಜೀವಕೋಶಗಳು. ಅದಕ್ಕೆ ಉದಾಹರಣೆ ನರಕೋಶ ನೋಡೋದಕ್ಕೆ ನೋಡಿ ಒಳ್ಳೆ ಟ್ರೀ ಥರ, ಮರದ ಸಣ್ಣ ಗಿಡದ ಥರ ಇದೆ ಆ ಜೀವಕೋಶ, ಆ ಥರ. ಅದಕ್ಕೆ ಎಕ್ಸಾಂಪಲ್ ನರ್ವ್ ಸೆಲ್ಸ್. Each living cells has the capacity to perform certain basic functions that are characteristics of all living forms. ಏನು ಪ್ರತಿಯೊಂದು ಜೀವಂತ ಜೀವಕೋಶಗಳು, ಈಚ್ ಲಿವಿಂಗ್ ಸೆಲ್ಸ್, ಪ್ರತಿಯೊಂದು ಜೀವಂತ ಜೀವಕೋಶಗಳೇನು ಎಲ್ಲ ಜೀವಿಗಳ ಗುಣಲಕ್ಷಣವಾದ ಕೆಲವು ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಕೆಲವೊಂದು ಈಗ
ಪ್ರತಿಯೊಂದು ಜೀವಕೋಶಗಳು ಬೇರೆ ಬೇರೆ ಶೇಪ್ ಹೊಂದಿರುತ್ತೆ, ಬೇರೆ ಬೇರೆ ಕೆಲಸವನ್ನ ನಿರ್ವಹಿಸುತ್ತೆ ಅಂತ ಹೇಳಿದ್ವಿ. ಅವುಗಳು ತನ್ನದೇ ಆದ ಕಾರ್ಯವನ್ನೇ, ಬ್ಲಡ್ ಸೆಲ್ಸ್ ರಕ್ತದ ಕೆಲಸವನ್ನೇ ಕೋಶ ಅದ್ರ ಕಾರ್ಯವನ್ನು ಮಾಡುತ್ತೆ. ನರಕೋಶದ ಕೆಲಸವನ್ನು ಮಾಡುತ್ತೆ. ಮಸಲ್ ಸೆಲ್ಸ್ ಸ್ನಾಯುಕೋಶಗಳನ್ನ ಆದ್ರೆ ಕೆಲವೊಂದು ಅದನ್ನ ಬಿಟ್ಟು ಬೇರೆ ಜೀವಕೋಶಗಳಿದೆ, ಅರ್ಥ ಆಗ್ತಿದ್ಯಾ? ಅವುಗಳೇನ್ ಮಾಡುತ್ತೆ, ಆ ಕೆಲವೊಂದು ಜೀವಕೋಶಗಳು ಜೀವಿಗಳ ಗುಣಲಕ್ಷಣಗಳಲ್ಲಿ ಕೆಲವೊಂದು ಕ್ರಿಯೆಗಳನ್ನ, ಅರ್ಥ ಆಗ್ತಿದೆಯಾ, ಬೇರೆ ಬೇರೆ ಕ್ರಿಯೆಗಳನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರ್ತವಂತೆ. ಅಂದ್ರೆ ಈಚ್ ಲಿವಿಂಗ್ ಸೆಲ್ಸ್ ಆಸ್ ಎ ಕೆಪಾಸಿಟಿ ಟು ಪರ್ಫಾರ್ಮ್ ಸರ್ಟನ್ ಬೇಸಿಕ್ ಫಂಕ್ಷನ್ಸ್ ದಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ ಲಿವಿಂಗ್ ಫಾರ್ಮ್. ಅರ್ಥ ಆಗ್ತಿದೆಯಾ? ಪ್ರತಿ ಜೀವಂತ ಜೀವಕೋಶವು ಜೀವಿಗಳ ಗುಣಲಕ್ಷಣಗಳಲ್ಲಿ ಕೆಲವೊಂದು, ನಮ್ಮ ಜೀವಿಗಳದ್ದು ಕೆಲವೊಂದು ಗುಣಲಕ್ಷಣಗಳಿದೆ ಅಂದ್ರೆ ಅದರಲ್ಲಿ ಕೆಲವೊಂದು ಗುಣಲಕ್ಷಣಗಳನ್ನ ಮಾಡುವಂತಹ ಸಾಮರ್ಥ್ಯ ಹೊಂದಿರುತ್ತೆ ಜೀವಕೋಶಗಳಿಗೆ. ದ ಲಿವಿಂಗ್ ಸೆಲ್ಸ್ ಪರ್ಫಾರ್ಮ್ ದೀಸ್ ಬೇಸಿಕ್ ಫಂಕ್ಷನ್ಸ್. ಮನುಷ್ಯನಂತಹ ಏನು ಈ ರೀತಿ, ಹಾಗಾದ್ರೆ ಜೀವಂತ ಜೀವಕೋಶಗಳು ನಿರ್ವಹಿಸುವಂತಹ ಮೂಲ ಕ್ರಿಯೆಗಳು ಯಾವ್ದಾಗಾದ್ರೆ ಬೇಸಿಕ್ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ವಲ್ವಾ? ಯಾವ್ದಾಗಾದ್ರೆ ಜೀವಂತ ಜೀವಕೋಶಗಳು ಮಾಡುವಂತಹ ಮೂಲ ಕ್ರಿಯೆಗಳು ಯಾವುದು? ವಿ ನೋ ದಟ್ ದೇರ್ ಈಸ್ ಎ ಡಿವಿಷನ್ ಆಫ್ ಲೇಬರ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಸಚ್ ಆಸ್ ಎ ಹ್ಯೂಮನ್ ಬೀಯಿಂಗ್ಸ್. ನಮ್ಮೆಲ್ಲರಿಗೂ ಗೊತ್ತು, ಏನು, ಮನುಷ್ಯನಂತಹ ಬಹುಕೋಶೀಯ ಜೀವಿಗಳಲ್ಲಿ ಏನಾಗುತ್ತೆ, ವಿವಿಧ ಕಾರ್ಯಗಳನ್ನ ನಿರ್ವಹಿಸೋದಿಕ್ಕೆ ಹಂಚಿಕೆ ಆಗಿರುತ್ತೆ ಜೀವಕೋಶಗಳು, ಅಲ್ವಾ? ಈಗ ಹೇಳಿದ್ವಲ್ಲ, ಬ್ಲಡ್ ಸೆಲ್ಸ್ ಅದೇ ಬೇರೆ ಫಂಕ್ಷನ್ ಮಾಡುತ್ತೆ, ನರ್ವ್ ಸೆಲ್ಸ್ ಅದೇ ಬೇರೆ ಫಂಕ್ಷನ್ ಮಾಡುತ್ತೆ, ಮಸಲ್ ಸೆಲ್ಸ್ ಅದೇ ಬೇರೆ ಫಂಕ್ಷನ್ ಮಾಡುತ್ತೆ. ಈ ರೀತಿ ಮನುಷ್ಯ ಅಂದ್ರೆ ಹ್ಯೂಮನ್ಸ್ ಅಂದ್ರೆ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್, ಬಹುಕೋಶ ಜೀವಿ. ಅವನಲ್ಲಿ ಅನೇಕ ಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ ಅವನ ದೇಹ. ಹೇಗೆ ಜೀವಕೋಶಗಳು ಅನೇಕ ಜೀವಕೋಶಗಳನ್ನು ಮಾಡಲ್ಪಟ್ಟಿರುತ್ತೋ ಅವನ ದೇಹದಲ್ಲಿ ನಿರ್ವಹಿಸುವಂತಹ ಕಾರ್ಯಗಳನ್ನ ಮಾಡೋದಕ್ಕೂ ಪ್ರತಿಯೊಂದು ಏನು ಮನುಷ್ಯ ವಿವಿಧ ಕಾರ್ಯಗಳನ್ನ ಬೇರೆ ಬೇರೆ ಕಾರ್ಯನಿರ್ವಹಿಸೋದಕ್ಕೆ ಬೇರೆ ಬೇರೆ ಜೀವಕೋಶಗಳು ಹಂಚಿಕೆ ಆಗಿರುತ್ತೆ. ಅವನ ದೇಹದ ವಿವಿಧ ಭಾಗಗಳಲ್ಲಿ ವಿವಿಧ ಜೀವಕೋಶಗಳು ವಿವಿಧ ಕಾರ್ಯವನ್ನ ನಿರ್ವಹಿಸುತ್ತೆ. We know that there is a division of labor in multicellular organisms such as human beings. This means that different parts of the human body perform a different function. ದೇಹದಲ್ಲಿ ಬೇರೆ ಬೇರೆ ಅಂಗಾಂಶಗಳು, ಬೇರೆ ಬೇರೆ ಅಂಗಗಳು, ಬೇರೆ ಬೇರೆ ಜೀವಕೋಶಗಳು ಮನುಷ್ಯನ ದೇಹದಲ್ಲಿರೋದ್ರಿಂದ ವಿವಿಧ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಹ್ಯೂಮನ್ ಬಾಡಿ ಪರ್ಫಾರ್ಮ್ ಎ ಡಿಫ್ರೆಂಟ್ ಫಂಕ್ಷನ್. ಏನು, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಪರ್ಫಾರ್ಮ್ ಎ ಡಿಫ್ರೆಂಟ್ ಫಂಕ್ಷನ್. ಬೇರೆ ಬೇರೆ, ಈಗ ಕೈಯೇ ಬೇರೆ, ಕಾಲೇ ಬೇರೆ, ಕಣ್ಣೇ ಬೇರೆ, ಮೂಗೇ ಬೇರೆ, ಈ ಥರ ಎಷ್ಟೊಂದು ಪಾರ್ಟ್ಸ್ ಇದೆ ಮನುಷ್ಯನಲ್ಲಿ. ಎಲ್ಲವೂ ಏನು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀವಿ, ವಿವಿಧ ಕಾರ್ಯಗಳು ಡಿಫ್ರೆಂಟ್ ಅಲ್ವಾ ನಿರ್ವಹಿಸೋದಕ್ಕೆ ವಿವಿಧ ಜೀವಕೋಶಗಳು ಹಂಚಿಕೆ ಆಗಿರುತ್ತೆ. ದ ಹ್ಯೂಮನ್ ಬಾಡಿ ಆಸ್ ಎ ಆರ್ಟ್ ಟು ಪಂಪ್. ಅದಕ್ಕೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಹೃದಯ ಏನು, ಅದ್ರ ಕೆಲಸ ಏನು, ಪಂಪ್ ಮಾಡೋದು. ಏನನ್ನ, ರಕ್ತವನ್ನ ಪಂಪ್ ಮಾಡೋದೇ ಹೃದಯದ ಕೆಲಸ. ಅರ್ಥ ಆಗ್ತಿದ್ಯಾ? ಕಿಡ್ನಿ ರಕ್ತವನ್ನು ಪಂಪ್ ಮಾಡೋಕ್ಕಾಗಲ್ಲ ಅಲ್ವಾ? ಅಥವಾ ನಮ್ಮ ಶ್ವಾಸಕೋಶ ಉಸಿರಾಡೋದನ್ನ ಬಿಟ್ಬಿಟ್ಟು ರಕ್ತವನ್ನು ಪಂಪ್ ಮಾಡೋಕ್ಕಾಗಲ್ಲ. ನೋಡಿ, ಎಷ್ಟೊಂದು ನಮ್ಮ ದೇಹದೊಳಗೆ ಬೇರೆ ಬೇರೆ ಅಂಗಾಂಶಗಳಿದೆ, ಬೇರೆ ಬೇರೆ ಅಂಗಗಳಿದೆ. ಅವುಗಳು ಪ್ರತಿಯೊಂದು ವಿವಿಧ ಅಂಗಾಂಶಗಳು ವಿವಿಧ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದು ಅವುಗಳು ತನ್ನದೇ ಆದ ವಿವಿಧ ಕಾರ್ಯಗಳನ್ನ ಹಂಚಿಕೆ ಮಾಡಿಕೊಂಡಿರುತ್ತೆ, ಆ ಕಾರ್ಯಗಳನ್ನ ನಿರ್ವಹಿಸುತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಇನ್ನೊಂದು ಎಕ್ಸಾಂಪಲ್, ಸ್ಟೊಮಕ್ ಟು ಡೈಜೆಸ್ಟ್ ಫುಡ್. ಏನು, ನಮ್ಮ ಜಠರ ಆಹಾರವನ್ನು ಜೀರ್ಣಿಸೋದೇ ಹೊಟ್ಟೆ ಕೆಲಸ, ಜಠರದ ಕೆಲಸ ಅಲ್ವಾ? ಆ ಜಠರ ಏನಾದರೂ ಆರ್ಟ್ ಫಂಕ್ಷನ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಆ್ಯಂಡ್ ಸೊ ಆನ್. ಇದೇ ರೀತಿ ನಮ್ಮ ದೇಹದಲ್ಲಿರ್ತಕ್ಕಂಥ ವಿವಿಧ ಅಂಗಗಳು ವಿವಿಧ ಕಾರ್ಯವನ್ನು ನಿರ್ವಹಿಸುತ್ತೆ. ಸಿಮಿಲರ್ಲಿ ಡಿವಿಷನ್ ಆಫ್ ಲೇಬರ್ ಈಸ್ ಆಲ್ಸೋ ಸೀನ್ ವಿತ್ ಇನ್ ಎ ಸಿಂಗಲ್ ಸೆಲ್. ಏನು, ಅದೇ ರೀತಿ ಏನು, ಬಹುಕೋಶ ಜೀವಂತ ಜೀವಕೋಶ ಆಗಿದ್ರು ಸಹ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸೋದಕ್ಕೆ ಕೆಲವೊಂದು ಕಣದಂಗಗಳು ಇರುತ್ತೆ. ಏನು, ಸಿಮಿಲರ್ಲಿ ಡಿವಿಷನ್ ಆಫ್ ಲೇಬರ್ ಇಸ್ ಆಲ್ಸೋ ಸೀನ್ ವಿತ್ ಇನ್ ಎ ಸಿಂಗಲ್ ಸೆಲ್. ಇನ್ ಫ್ಯಾಕ್ಟ್ ಈಚ್ such cells has got certain specific components within it is known as a organelles. ಏನಂತ ಕರೀತಾರೆ? performs is known as a organelles. ಕಣದಂಗಗಳು ಅಂತೇಳಿ ಕರೀತಾರೆ. ಏನು, ಈಚ್
such cells got a certain specific component within known as a ಈ ರೀತಿ ನಿರ್ದಿಷ್ಟವಾದ ಕೆಲಸವನ್ನ ಮಾಡುವಂತಹ ನಿರ್ದಿಷ್ಟ ಅಂಗಗಳನ್ನ ಹೊಂದಿರುವಂತಹ ಜೀವಕೋಶಗಳು ಏನು ಜೀವಕೋಶದೊಳಗೆ ಕಣದಂಗಗಳನ್ನ ಒಳಗೊಂಡಿರುತ್ತೆ. ಈಚ್ ಕೈಂಡ್ ಆಫ್ ಸೆಲ್ ಆರ್ಗನಲ್ಸ್ ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಫಂಕ್ಷನ್ ಸಚ್ ಆಸ್ ಮೇಕಿಂಗ್ ಎ ನ್ಯೂ ಮೆಟೀರಿಯಲ್ ಇನ್ ದ ಸೆಲ್. ಬಹುಕೋಶ ಈ ರೀತಿ ಕಣದಂಗಗಳನ್ನ ಹೊಂದಿರತಕ್ಕಂತಹ ಸೆಲ್ ಆರ್ಗನಲ್ಸ್ ಇರುತ್ತಲ್ಲ, ಈ ಕಣದಂಗಗಳೇನು ಜೀವಕೋಶಗಳಲ್ಲಿರ್ತಕ್ಕಂಥ ಸೆಲ್ ಆರ್ಗನಲ್ಸ್ ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಫಂಕ್ಷನ್. ನಿರ್ದಿಷ್ಟ ಕಣದಂಗಗಳು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತೆ. ಅದೇ ರೀತಿ ಸಚ್ ಆಸ್ ಮೇಕಿಂಗ್ ಎ ನ್ಯೂ ಮೆಟೀರಿಯಲ್ ಇನ್ ದ ಸೆಲ್ಸ್, ಕ್ಲಿಯರಿಂಗ್ ಅಪ್ ಆಫ್ ದ ವೇಸ್ಟ್ ಮೆಟೀರಿಯಲ್ ಫ್ರಮ್ ದ ಸೆಲ್ ಆ್ಯಂಡ್ ಸೋ ಆನ್. ಹೇಗೆ ನಮ್ಮ ದೇಹದ ಒಳಗೆ ಹೊಸ ಹೊಸ ಜೀವಕೋಶಗಳು ಉತ್ಪಾದನೆ ಆಗ್ತಿರುತ್ತೋ, ಆ ಜೀವಕೋಶಗಳು ಕ್ಲಿಯರಿಂಗ್ ಅಪ್ ಆಫ್ ವೇಸ್ಟ್ ಮೆಟೀರಿಯಲ್, ಬೇಡವಾದಂಥ ಜೀವಕೋಶಗಳನ್ನು ಹೊರ ಹಾಕೋದಕ್ಕೂ ಬೇಕಾದಂತಹ ಜೀವಕೋಶಗಳು, ಅದೇ ಉತ್ಪಾದನೆ ಮಾಡೋಕ್ಕೆ ಬೇಕಾದಂತಹ ಜೀವಕೋಶಗಳು ಹೇಗಿದೆಯೋ ನಮ್ಮ ದೇಹದಲ್ಲಿ, ಆ ಬೇಡವಾದಂತಹ ಜೀವಕೋಶಗಳನ್ನು, ತ್ಯಾಜ್ಯವಾದಂತಹ ಜೀವಕೋಶಗಳನ್ನು, ತ್ಯಾಜ್ಯ ವಸ್ತುವನ್ನು ಹೊರ ಹಾಕೋದಕ್ಕೂ ತನ್ನದೇ ಆದ ಜೀವಕೋಶಗಳನ್ನು, ಅಂಗಗಳನ್ನು ಒಳಗೊಂಡಿರುತ್ತೆ ದೇಹ ಅಂತೇಳಿ. ಅರ್ಥ ಆಯ್ತಾ? ಹೇಗೆ ಕ್ರಿಯೇಟ್ ಮಾಡುತ್ತೋ ಅದನ್ನು ಒಳಗೆ ಹೇಗೆ ಬರುತ್ತೋ ಹೊರಗೆ ಹೋಗೋದಕ್ಕೂ ಹಾಗೆ ಬೇಕಾದಂತಹ ಅನುಕೂಲ ಇದೆ ನಮ್ಮ ದೇಹದಲ್ಲಿ ಅಂತೇಳಿ. ಅರ್ಥ ಆಗ್ತಿದೆಯಾ? ಡೈಜೆಸ್ಟಿವ್ ಸಿಸ್ಟಮ್ ನೋಡಿದಿಲ್ಲ, ಫುಡ್ಡನ್ನು ತಗೊಳ್ತೀವಿ, ಅದನ್ನು ಕ್ಲಿಯರ್ ಅಪ್ ಮಾಡೋಕ್ಕೆ ಎಕ್ಸ್ಕ್ರೀಷನ್ ಮೋಷನ್ ಮೂಲಕ ಹೊರ ಹಾಕ್ತೀವಿ. ಆ ರೀತಿ A cell is able to live and perform all its functions because of these organelles. ನಮ್ಮ ಜೀವಕೋಶ ಸೆಲ್ ನಿರ್ದಿಷ್ಟವಾಗಿ ಕರೆಕ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂದರೆ ಅದರಲ್ಲಿ ಏನಿರುತ್ತೆ, ಆ ಜೀವಕೋಶದೊಳಗೆ ಇರ್ತಕ್ಕಂತಹ ನಿರ್ದಿಷ್ಟ ಕಾರ್ಯವನ್ನು ಮಾಡೋದಕ್ಕಿರ್ತಕ್ಕಂತಹ ಕಣದಂಗಗಳು, ನಿರ್ದಿಷ್ಟವಾದ ಕಣದಂಗಗಳನ್ನು ಹೊಂದಿರುತ್ತೆ. ಸೆಲ್ ಇಸ್ ಏಬಲ್ ಟು ಲೀವ್, ಜೀವಕೋಶಗಳು ಜೀವಂತವಾಗಿದೆ. ಪರ್ಫಾರ್ಮ್ ಆಲ್ ಇಟ್ಸ್ ಫಂಕ್ಷನ್, ಕರೆಕ್ಟಾಗಿ ತನ್ನ ಜೀವಕೋಶ ಕಾರ್ಯವನ್ನು ನಿರ್ವಹಿಸುತ್ತೆ ಅಂದರೆ ಅದಕ್ಕೆ ಕಾರಣ ಏನು? ಬಿಕಾಸ್ ಆಫ್ ದೀಸ್ ಆರ್ಗನಲ್ಸ್, ಅವುಗಳಲ್ಲಿ ಇರ್ತಕ್ಕಂತಹ ಕಣದಂಗಗಳು. ಅರ್ಥ ಆಗ್ತಿದೆಯಾ? ದೀಸ್ ಆರ್ಗನಲ್ಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ದ ಬೇಸಿಕ್ ಯೂನಿಟ್ ಕಾಲ್ಡ್ ದ ಸೆಲ್ಸ್. ಈ ರೀತಿ ಕಣದಂಗಗಳನ್ನ ಹೊಂದಿರತಕ್ಕಂಥ ಜೀವಕೋಶಗಳಿಗೆ ಜೀವಕೋಶ ಅಂತೇಳಿ ಕರಿತೀವಿ, ಸೆಲ್ ಅಂತೇಳಿ. ಇಟ್ ಈಸ್ ಇಂಟ್ರೆಸ್ಟಿಂಗ್ ದಟ್ ಆಲ್ ಸೆಲ್ಸ್ ಆರ್ ಫೌಂಡ್ ಟು ಹ್ಯಾವ್ ಎ ಸೇಮ್ ಆರ್ಗನಲ್ಸ್ ನೋ ಮ್ಯಾಟರ್ ವಾಟ್ ದೇರ್ ಫಂಕ್ಷನ್ ಈಸ್ ಆರ್ ವಾಟ್ ಆರ್ಗ್ಯಾನಿಸಮ್ಸ್ ದೇ ಆರ್ ಫೌಂಡ್ ಇನ್. ಹಾಗಾದರೆ ಜೀವಕೋಶಗಳ ಕಾರ್ಯ ಯಾವುದೇ ಆಗಿರಲಿ, ಅವು ಯಾವುದೇ ಜೀವಕೋಶಗಳಲ್ಲಿ ಕಂಡು ಬರಲಿ, ಎಲ್ಲ ಜೀವಕೋಶಗಳಲ್ಲೂ ಒಂದೇ ರೀತಿಯ ಕಣದಂಗಗಳನ್ನು ಹೊಂದಿರುವುದು ಒಂದು ಇಂಟ್ರೆಸ್ಟಿಂಗ್ ವಿಷಯ. ಅಂದರೆ ಯಾವ ಥರದ ಜೀವಿಗಳೇ ಆಗಿರಲಿ, ಅವುಗಳ ಸೆಲ್ಗಳೇ ಡಿಫ್ರೆಂಟ್ ಇರಲಿ, ಆದರೆ ಆ ಸೆಲ್ ಒಳಗಿರ್ತಕ್ಕಂಥ ಆರ್ಗನಲ್ಸ್ ಇದೆಯಲ್ಲ, ಸೆಲ್ ಆರ್ಗನಲ್ಸು, ಅವುಗಳೆಲ್ಲ ಸೇಮ್ ಇರುತ್ತಂತೆ. ಸಿ ದ ಆರ್ಗನಲ್ಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಬೇಸಿಕ್ ಯೂನಿಟ್. ಇಟ್ ಈಸ್ ಇಂಟ್ರೆಸ್ಟಿಂಗ್ ದಟ್ ಆಲ್ ಸೆಲ್ಸ್ ಆರ್ ಫೌಂಡ್ ಹ್ಯಾವ್ ಎ ಸೇಮ್ ಆರ್ಗನಲ್ಸ್. ಪ್ರತಿಯೊಂದು ಜೀವಕೋಶಗಳಲ್ಲಿ ಇರ್ತಕ್ಕಂತಹ ಆರ್ಗನಲ್ಸ್, ಕಣದಂಗಗಳೇನಾಗಿರುತ್ತೆ, ಒಂದೇ ಆಗಿರುತ್ತೆ. ಯಾವ ಥರ? ನೋ ಮ್ಯಾಟರ್ ದೇ ಆರ್ ದ ಫಂಕ್ಷನ್ ಈಸ್ ಆರ್ ವಾಟ್ ಆರ್ಗಾನಿಸಮ್ಸ್ ದೇ ಆರ್ ಫೌಂಡ್ ಇನ್. ಯಾವುದೇ ಜೀವಿ ಆಗಿರಲಿ, ಆ ಜೀವಕೋಶಗಳ ಕಾರ್ಯ, ಆ ಜೀವಕೋಶಗಳು ಏನೇ ಕಾರ್ಯನಿರ್ವಹಿಸಲಿ, ಬ್ಲಡ್ ಸೆಲ್ಸ್ ಅದೇ ಬೇರೆ ಫಂಕ್ಷನ್ ಮಾಡಲಿ, ಅಥವಾ ಹೃದಯ ಅದರದೇ ಬೇರೆ ಫಂಕ್ಷನ್ ಮಾಡಲಿ, ಯಾವುದೇ ಜೀವಿಗಳಲ್ಲಿ ಕಂಡು ಬರಲಿ, ಅದು ಹೃದಯ ಎಲ್ಲ ಜೀವಿಗಳಲ್ಲೂ ಇರುತ್ತೆ, ರಕ್ತ ಎಲ್ಲ ಜೀವಿಗಳಲ್ಲೂ ಇರುತ್ತೆ ಅಲ್ವಾ, ಬ್ಲಡ್ಡು, ಅದು ಯಾವ ಜೀವಿಲೇ ಆಗಿರಲಿ, ಯಾವ ಜೀವಕೋಶಗಳಲ್ಲೇ ಕಂಡು ಬರಲಿ, ಆದರೆ ಪ್ರತಿಯೊಂದು ಒಂದು ಸೆಲ್ಸ್, ಜೀವಕೋಶ, ಜೇನುಗೂಡಿನಂಥ ರಚನೆ ಒಂದು ಸೆಲ್ ಇದೆ ಅಂದರೆ ಅವುಗಳ ಒಳಗೆ ಕಂಡು ಬರ್ತಕ್ಕಂತಹ ಆರ್ಗನಲ್ಸ್, ಏನೇನೋ ಆರ್ಗನಲ್ಸ್ ಇದೆ, ಅದನ್ನೇ ಕಂಟಿನ್ಯೂಸ್ ಕ್ಲಾಸಲ್ಲಿ ಹೇಳ್ತೀನಿ ಯಾವ್ಯಾವ ಆರ್ಗನಲ್ಸ್ ಬರುತ್ತೆ. ಆದರೆ ಇಲ್ಲಿ ಕಂಡು ಬರ್ತಕ್ಕಂತಹ ಆರ್ಗನಲ್ಸ್ ಇದೆಯಲ್ಲ, ಕಣದಂಗಗಳೇನಾಗಿರುತ್ತೆ, ಒಂದೇ ಥರನಾಗಿ ಇರುತ್ತಂತೆ ಎಲ್ಲ ಜೀವಕೋಶಗಳಲ್ಲಿ. ಅರ್ಥ ಆಗ್ತಿದೆಯಾ? ಸೇಮ್ ಆರ್ಗನಲ್ಸ್ ಇನ್ ಆಲ್ ಆರ್ಗ್ಯಾನಿಸಮ್ ಅಂತೇಳಿ. ಅರ್ಥ ಆಯ್ತಾ? ಅದು ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್. ಯಾವುದೇ ಜೀವಿ ಆಗಲಿ, ಯಾವುದೇ ಜೀವಕೋಶಗಳಾಗಲಿ, ಅವುಗಳ ಒಳಗೆ ಇರ್ತಕ್ಕಂಥ ಆರ್ಗನಲ್ಸ್ ಒಂದೇ ಥರನಾಗಿ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸಿ, ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ ಏನಂದರೆ, ರೈಟ್ ಎ ಶಾರ್ಟ್ ನೋಟ್ ಆನ್ shape and size of cell and write 2 examples of fixed or particular type of cell. And third question,
ಎ ಸೆಲ್ ಏಬಲ್ ಟು ಲೀವ್ ಆ್ಯಂಡ್ ಪರ್ಫಾರ್ಮ್ ಆಲ್ ಫಂಕ್ಷನ್. ಏನು ರೀಸನ್ ಅಂತೇಳಿ ಗಿವ್ ರೀಸನ್ನ ಕೊಡಬೇಕು. ಸೆಲ್ ಒಂದೇ ಥರದ ಕಾರ್ಯನಿರ್ವಹಿಸ್ಕೊಂಡು ಬದುಕಿದೆ ಅಂದರೆ ಅದಕ್ಕೊಂದು ರೀಸನ್. ಇದಿಷ್ಟು ಹೋಮ್ವರ್ಕ್ ಕ್ವಶನ್ಸ್ ಇರಲಿ. ಟೆಕ್ಸ್ಟ್ ಬುಕ್ನ 1 or 2 ಟೈಮ್ ಚೆನ್ನಾಗಿ ಓದಿ, ಅರ್ಥ ಆಗುತ್ತೆ. ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಕಾಮೆಂಟ್ ಬಾಕ್ಸಲ್ಲಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಕಂಟಿನ್ಯೂಸ್ ವೀಡಿಯೋಸ್ಗೆ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಆದರೆ ಕಂಟಿನ್ಯೂಸ್ ನಿಮಗೆ ಹಾಕೋವಂಥ ಎಲ್ಲ ವೀಡಿಯೋಸು ಸಿಗುತ್ತೆ. ಓಕೆನಾ? ಓಕೆ, ಥ್ಯಾಂಕ್ ಯು.